ತುಳುನಾಡ ರಕ್ಷಣಾ ವೇದಿಕೆಯ ಕೇಂದ್ರ ಘಟಕದ ವಿಶೇಷ ಸಭೆ ಹಾಗೂ ವಿವಿಧ ಕಾರ್ಯಾಧ್ಯಕ್ಷರುಗಳ ಅಧಿಕಾರ ಸ್ವೀಕಾರ ಸಮಾರಂಭ ಮಂಗಳೂರಿನ ಲೈಟ್ ಹೌಸ್ ಹಿಲ್ ರೋಡ್ನಲ್ಲಿ ಶುಕ್ರವಾರ ನಡೆಯಿತು. ತುಳುನಾಡ ರಕ್ಷಣಾ ವೇದಿಕೆಯ ಕೇಂದ್ರ ಘಟಕದ ಸಭೆ ಶುಕ್ರವಾರ ಮಂಗಳೂರಿನಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಕಾರ್ಯಾಧ್ಯಕ್ಷರುಗಳ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಲೈಟ್ ಹೌಸ್ ಹಿಲ್ ರೋಡ್ನ KS ರಾವ್ ಮೆಮೋರಿಯಲ್ ಬಿಲ್ಡಿಂಗ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರು ಉತ್ತರ ಕ್ಷೇತ್ರದ ನೂತನ ತುಳುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿ ನವೀನ್ ಸುವರ್ಣ ತಣ್ಣೀರುಬಾವಿ, ಮಂಗಳೂರು ನಗರ ದಕ್ಷಿಣದ ಶ್ರೀಕಾಂತ್ ಸಾಲ್ಯನ್ ಕುದ್ರೋಳಿ ಅಧ್ಯಕ್ಷರಾಗಿ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಮುನೀರ್ ಮುಖಚೇರಿ, ಕೋಟೆಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರವಿ ಶೆಟ್ಟಿ ಮಾಡೂರು, ತಲಪಾಡಿ ಗ್ರಾಮ ವ್ಯಾಪ್ತಿಯಲ್ಲಿ ಭಾಗ್ಯ ಶೆಟ್ಟಿ, ಬೋಳಾರ ವಾರ್ಡ್ನಲ್ಲಿ ದೇವದಾಸ್ ಪುತ್ರನ್ ಬೋಳಾರ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಗೊಂಡು ಅಧಿಕಾರ ಸ್ವೀಕರಿಸಿದರು. ತುಳುನಾಡ ರಕ್ಷಣಾ ವೇದಿಕೆಯ ಕೇಂದ್ರ ಘಟಕದ ಸಭೆಯಲ್ಲಿ ಮತ್ತು ವಿವಿಧ ಕಾರ್ಯಾಧ್ಯಕ್ಷರುಗಳ ಅಧಿಕಾರ ಸ್ವೀಕಾರವನ್ನು ನೆರವೇರಿಸಿ ಮಾತನಾಡಿದ ತುಳುನಾಡ ರಕ್ಷಣಾ ವೇದಿಕೆಯ ಕೇಂದ್ರದ ಅಧ್ಯಕ್ಷರಾದ ಯೋಗಿ ಶೆಟ್ಟಿ ಜಪ್ಪು, ಮುಂಬರುವ ದಿನಗಳಲ್ಲಿ ಸಂಘಟನೆಯನ್ನು ಇನ್ನಷ್ಟು ಬಲಯುತವಾಗಿ ಹಮ್ಮಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚಿಗೆ ಮಾಡುವಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ ಎಂದರು. ಕೆಲವರಿಗೆ ಆಗ್ತದೆ ತುಳು ನಾಡಂದ್ರೆ ತುಳು ಅಂತ ಆಗಿಂತಲ್ಲ, ಯಾಕೆ ತುಳುನಾಡಿಗೆ ಯಾರೊಬ್ರು ಕಷ್ಟದಿದ್ದಾರೆ ಅವರಿಗೆ ನಾವು ಸಹಾಯ ಮಾಡ್ತೇವೆ. ಇನ್ನೊಬ್ಬ ಮೈಸೂರಿನ ವ್ಯಕ್ತಿಗೆ ಅವರಿಗೆ ನಾವು ನಿನ್ನೆ ರೋಗಿಯನ್ನು ಅವರು ಆಸ್ಪತ್ರೆಗೆ ತಪ್ಪಿಸಿಕೊಂಡು ಬಂದಿದ್ರು, ಅವರಿಗೆ ಕೂಡ ನಾವು ಸಹಾಯ ಮಾಡಿದ್ದೇವೆ. ಯಾಕೆಂದ್ರೆ ಇದರಲ್ಲಿ ಒಂದು ಮೆಸೇಜ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ನಾವು ತುಳುನಾಡಿನಲ್ಲಿ ಯಾರೊಬ್ರು ಇಲ್ಲಿ ತುಳು ಮಣ್ಣಿನಲ್ಲಿ ಯಾರು ನೀರು ಕುಡಿದಿದ್ದಾರೆ, ಯಾರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಯಾರು ಇಲ್ಲಿ ಎಲ್ಲರೂ ಕೂಡ ತುಳುನಾಡಿನವರು ಅಂತ ಹೇಳಿರ್ಬೋದು. ಅದು ನಾವು ಭಾಷೆ ಆಧಾರಿತವಾಗಿ ನಾವು ಇದು ಮಾಡೋದಲ್ಲ, ಯಾರು ಕೂಡ ಆಗಿರ್ಬೋದು. ಯಾಕಂದ್ರೆ ಇತ್ತೀಚೆಗೆ ಒಂದು ಚಿಕ್ಕಮಗಳೂರಿನ ಒಂದು ಹುಡುಗಿ ತಪ್ಪಿಸಿಕೊಂಡು ಇಲ್ಲಿ ಬಂದ ಸಂದರ್ಭದಲ್ಲಿ ಅವಳು ತುಂಬಾ ಕಷ್ಟದ ಪರಿಸ್ಥಿತಿ ಇದ್ದಾಗ ಕೂಡ ತುಳುನಾಡ ರಕ್ಷಣಾ ವೇದಿಕೆ ಅವರು ಅವರಿಗೆ ಸಹಾಯ ಕೊಟ್ಟು ಅವರ ಸಂಬಂಧಪಟ್ಟ ಸ್ಟೇಷನ್ಗೆ ಮೂಲಕ ನಾವು ಅವರ ಮನೆಯನ್ನು ಸೇರಿಸುವಂತ ಕೆಲಸ ಮಾಡಿದ್ದೇವೆ. ಆ ರೀತಿಯಾಗಿ ಒಂದು ಸಾಧಾರಣ 100ಕ್ಕಿಂತ ಹೆಚ್ಚು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಜನರಿಗೆ ಒಂದು ಪ್ರೀತಿಯನ್ನು ಗಳಿಸಿದ್ದೇವೆ ಎಂದು ಹೇಳಲು ನಮಗೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಹಮೀದ್ ಮಾಡೂರು ಸಕಾಲಿಕವಾಗಿ ಮಾತನಾಡಿದರು. ಅಧ್ಯಕ್ಷರು ಯೋಗೀಶ್ವರಿಗೆ ಫೋನ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಇಲ್ಲಿ ಎಷ್ಟು ಜನ ಸಿಕ್ಕಿದ್ದಾರೆ, ಅದೇ ಶ್ರೀಕಾಂತ್ ಸಾಲಿಯನ್ ಬಂದ್ರೆ ಆ ರೀತಿ ಹೋರಾಟ ಮಾತ್ರ ಬಂದಿದ್ದಾರೆ. ಅನ್ನ ಬಗ್ಗೆ ಕೆಲವು ವಿಷಯ ಮಾತಾಡ್ಕೊಂಡಾಗ ಇದು ಬಹಳ ಸಂತೋಷ ಅಂಡೆ ಅಂಚಿನ ಮಂದಿ ಜನಗಳಿಗೆ ಸೇರ್ತಾ ಒಂದು ನಮ್ಮ ಸಂಘಟನೆ ಎಟ್ಟೆ ರೀತಿಯಲ್ಲಿ ಬಂದ್ಕೊಡು ಪ್ರತಿ ಏರಿಯಾಡು ಒಂದೊಂದು ಅಧಿಕಾರ ಅತ್ಯತೆ ಕೊಟ್ಟು ಆ ಮುಖಾಂತರ ನಮ್ಮ ಈ ತುಳುನಾಡು ಈ ತುಳು ಸಂಘಟನೆ ಎಟ್ಟೆ ಬೆಂಬಲ ಬಂದಿದೆ ಎಂಕ್ಲೆ ಆಲೋಚನೆ ಬಂದಿದ್ದ. ಅದೇ ರೀತಿ ಕೊಡೆ ತಕ್ಕೊಟ್ಟಿಲ್ಲ ಅಂತ ನಮ್ಮ ಪುರಸಭೆ ಬಂದು ಅಲ್ಪಜಿ ಅಧ್ಯಕ್ಷರು ನಿಮ್ಮ ನೇಮಕ ಮಾಡ್ಕೊಂಡು ಆಲೋಚನೆ ಬಂದ ಪುರಾಗ ಅಲ್ಪದ ಸಾಗರ್ ಕಲೆಕ್ಷನ್ ಬಂದಿದೆ ಕುಂಟು ತಂಗಡಿ ಜನ ಇಸ್ಮಾಯಿಲ್ ಪಂಡದು ಆಗ ಒಂದು 8 ಜನ ಆ ಏರಿಯಾ ಮಾತ್ರ ತೆಗಿನಂಜಿ ಜನ 8 ರೀತಿ ಒಂದು ಹೋರಾಟ ಮಾಡ್ಕೊಂಡು ಒಂದು ಜನ ಪುರಸಭೆ ಇಲ್ಲ ಕೆಲವು ವಿಷಯ ಪಾಪದಗಳಿಗೆ ಅಂಗಡಿಗಳಿಗೆ ಮಾತ್ರ ಅನ್ಯಾಯ ಪುನಃ ಅವರು ಹೋರಾಟ ಮಾಡ್ತಾರೆ. ಉಪಾಧ್ಯಕ್ಷರಾದ ಜೆ ಇಬ್ರಾಹಿಂ, ಸಂಘಟನಾ ಕಾರ್ಯದರ್ಶಿ ಸಲಾವುದ್ದೀನ್ ಅಯಾಜ್, ಕೋಶಾಧಿಕಾರಿ ರತ್ನಾಕರ ಸುವರ್ಣ, ಮಹಿಳಾ ಸಂಚಾಲಕಿ ಜ್ಯೋತಿ ಕೆ ಜೈನ್, ರಘು ಎಮ್ಮೆಕೆರೆ, ಸುರೇಶ್ ಕೋಡಿಕಲ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.